ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. RSS ಬ್ಯಾನ್ಗೆ ತಮಿಳುನಾಡಿನಂತೆ ನಿಯಮ ತರ್ತೇವೆ, ನಾವು ಯಾರ ಹಕ್ಕುಗಳನ್ನು ಕಿತ್ಕೊಂಡಿಲ್ಲ. ಮೈಸೂರಿನಲ್ಲಿ MLC ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಮಿಳುನಾಡು ಮಾದರಿ, ಈಗ ಸರ್ಕಾರ ಕೂಡ ವರದಿಯನ್ನು ಕೇಳಿದೆ. CS ಅವ್ರಿಗೆ ಹೇಳಿದೆ ತಮಿಳುನಾಡಲ್ಲಿ ಯಾವ ರೀತಿ ಬ್ಯಾನ್ ಮಾಡಲಾಗಿದೆ, ಅವರು ಪಥಸಂಚಲನಕ್ಕೆ ಅವಕಾಶ ಇಲ್ಲ ಮತ್ತು ಪರ್ಮಿಷನ್ ತೆಗೆದುಕೊಳ್ಬೇಕು. ಹಿಂಗೆ ಅವರೆಲ್ಲ ಏನು ಮಾಡಿದ್ದಾರೆ ಅದರ ರಿಪೋರ್ಟ್ ತೆಗೆದುಕೊಳ್ಳೋಕೆ ಹೇಳಿದ್ದಾರೆ. ಆಧಾರದ ಮೇಲೆ ಯತೀಂದ್ರ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ತಮಿಳುನಾಡಿನಲ್ಲಿ RSS ಕಾರ್ಯಕ್ರಮಕ್ಕೆ ಇಂತಿಷ್ಟೇ ನಿಯಮಗಳಂತಿದ್ದಾವೆ. ಆ ನಿಯಮಗಳನ್ನು ಪಾಲನೆ ಮಾಡಿ ಕಾರ್ಯಕ್ರಮವನ್ನು ಮಾಡಿಕೊಳ್ಬೇಕಾದ್ರೆ ಇವರು RSSನವರು ಅಲ್ಲಿನ ನಿಯಮವನ್ನು ಕರ್ನಾಟಕದಲ್ಲೂ ಕೂಡ ನಾವು ಜಾರಿಗೆ ತರ್ತೇವೆ. ಇದು MLC ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಯಾಗಿದೆ. ಅನುಮತಿ ಇಲ್ಲದೆ ಅವಕಾಶ ಮಾಡ್ಕೊಡೋದು, ನಾವ್ ಯಾರ್ದು ಹಕ್ಕು ಕಿತ್ಕೊಳ್ತಿಲ್ಲ. ಅವ್ರು ಅನುಮತಿ ತಗೊಂಡು ಕಾನೂನು ಪ್ರಕಾರ ಏನಿದೆ ಆ ರೀತಿ ಮಾಡಲಿ. ಸೊ ಹಾಗಾಗಿ ಅಲ್ಲಿ ಆ ರೀತಿ ಕಾನೂನುಗಳನ್ನು ತಂದಿದ್ದಾರೆ, ಅದನ್ನ ನೋಡ್ಕೊಂಡು ನಾವು ಕೂಡ ಅದನ್ನೇ ಮಾಡ್ಬೇಕು ಅಂತ ಪ್ರಯತ್ನ. ಈಗ RSS ನ ಬ್ಯಾನ್ ಬ್ಯಾನ್ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಅದು ಬ್ಯಾನ್ ಆಗಿರೋ ಸಂಸ್ಥೆ, ಹಿಂದೆಲ್ಲ ಬ್ಯಾನ್ ಆಗಿರೋ ಇತಿಹಾಸ ಇರುವಂತ ಸಂಸ್ಥೆ. ಸೊ ಆದ್ರೂ ಕೂಡ ನಾವೇನು ಬ್ಯಾನ್ ಮಾಡಕ್ ಕೊಟ್ಟಿಲ್ಲ, ನಾವೇನು ಕಾನೂನು ಬಾಹಿರವಾದಂತ ಕೆಲಸ ಮಾಡಿಲ್ಲ. ಸಾರ್ವಜನಿಕ ಸಭೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಅನುಮತಿ ಇಲ್ಲದೆ ತಮಗೆ ಬೇಕಾದ ಚಟುವಟಿಕೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋದು ಅಲ್ಲ. BJP ಅವ್ರು ಏನ್ ಹೇಳ್ತಾರೆ, ಅವ್ರು ರಾಜಕೀಯಕ್ಕೆ ಬರೋದೇ ಇಲ್ಲ RSS ಅವರು ಹಾಗೆ ಹೀಗೆ ಅಂತ ಹೇಳ್ತಾರೆ. ಈಗ ರಾಜಕೀಯದ RSS ಮಾಡುವಂತ ಕಾನೂನು ಬಾಹಿರ ಚಟುವಟಿಕೆಗಳು ಇದು ಮಾಡ್ತೀವಿ ಅಂತಾರೆ. ಈಗ ಇವರೇ ಅದಕ್ಕೆ ಕುಮ್ಮಕ್ ಕೊಡ್ತಾರೆ. ಸೊ ಗೊತ್ತಾಗಿ ಬಿಡಿ, ಅವ್ರದ್ದು ಎಕ್ಸ್ಪೋಸ್ ಆಗುತ್ತೆ. ಅವ್ರ ಸಂವಿಧಾನಕ್ಕಾಗ್ಲಿ ಕಾನೂನಿಗಾಗ್ಲಿ ಬೆಲೆ ಕೊಡೋದಿಲ್ಲ. ಅವ್ರಿಗೆಲ್ಲಕ್ಕಿಂತ ಹೆಚ್ಚು ಅವ್ರಿಗೆ RSS ಸಿದ್ಧಾಂತ ಜನಕ್ಕೆ ಮುಂದೆ ಎಕ್ಸ್ಪೋಸ್ ಆಗುತ್ತೆ. ಜಾಗಗಳಲ್ಲಿ ಅವಕಾಶ ಮಾಡ್ಕೊಡೋದಿಲ್ಲ ಅಂತ ಅಂದ್ರೆ ಅನುಮತಿ ಇಲ್ಲದೆ ಅವಕಾಶ ಮಾಡ್ಕೊಡೋದು, ನಾವ್ ಯಾರ್ದು ಹಕ್ಕು ಕಿತ್ಕೊಳ್ತಿಲ್ಲ. ಅವ್ರು ಅನುಮತಿ ತಗೊಂಡು